ಕೋಲಾರ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಆದೇಶದ ಹಿನ್ನೆಲೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಮೇಲೂರಿನ ಸ್ವಗೃಹದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿ ಸಿಹಿ ಹಂಚಿ ಸಾಂಕೇತಿಕವಾಗಿ ಆಚರಿಸಿದರು. ರಾಷ್ಟ್ರೀಯ ನಾಡಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಭಾರತ ರತ್ನ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಸಾಂಕೇತಿಕವಾಗಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು. ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ, ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್, ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ನಗರಸಭೆ ಪೌರಾಯುಕ್ತ ಗೋಪಾಲ್ ಜಾಧವ್, ಜಿಲ್ಲಾ ಜಾಗೃತಿ ಸಮಿತಿ ಮಂಜುನಾಥ್, ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಮುಂತಾದ ಆಡಳಿತ ಅಧಿಕಾರಿಗಳು, ಸಮುದಾಯದ ಮುಖಂಡರು ಹಾಜರಿದ್ದರು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಯಾರಾದರೂ ಓದ್ಕೊಂಡ್ರೆ ಸಾಯೋವರೆಗೂ ಅವರಿಗೆ ದೊಡ್ಡ ಅಭಿಮಾನಿಗಳಾಗ್ತಾರೆ. ಎಲ್ಲ ಮಕ್ಕಳಿಗೂ ಎಷ್ಟು ಜನ ಇದ್ದೀರಿ, ದಯಮಾಡಿ ಅವರ ಒಂದು ಆತ್ಮ ಚರಿತ್ರೆ ಧಾರಾವಾಹಿ ಕನ್ನಡದಲ್ಲೂ ಬರ್ತಾ ಇದೆ. ಅವರ ಜೀವನ ಚರಿತ್ರೆ ಮಹಾನಾಯಕ. ಎಷ್ಟೋ ಜನ ಬದಲಾವಣೆಗಳಾಗಿದ್ದಾರೆ. ಏನು ಜಾತಿ ವ್ಯವಸ್ಥೆ ಕುಂದಲಿಗಳು ಅಥವಾ ಸಾಮಾಜಿಕ ಕಳಕಳಿಗಳು, ಸ್ವಾರ್ಥ ಮನೋಭಾವ ಇರೋರು ಎಷ್ಟೋ ಬದಲಾವಣೆಗಳಾಗಿದೆ. ಹಾಗಾಗಿ ಒಬ್ಬ ಮಹಾನ್ ನಾಯಕ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಂದ್ರೆ ಅವರುಗಳ ಆಚರಣೆ ಈಗ ನಾವು ಮಾಡಿ ಪ್ರತಿಯೊಂದು ಅವರ ಜೀವನ ಚರಿತ್ರೆಯನ್ನ ಗಟ್ಟೆ ಇರಲಿಕ್ಕಾಗಲಿಲ್ಲ. ಆದ್ರೆ ಅಂಬೇಡ್ಕರ್ ಎಲ್ಲ ಹೋರಾಟ ಮಾಡಿದ್ರು. ಅವರು ಏನು ಇಹಲೋಕ ತ್ಯಜಿಸಿ ಇವತ್ತೆಲ್ಲ ನಮ್ಗೆ ಈ ತರ ಸಂವಿಧಾನ ಎಲ್ಲ ಮಾಡೋದಿದೆ. ನಾವೇನ್ ಮಾಡ್ಬೇಕು? ಒಬ್ಬ ವ್ಯಕ್ತಿ, ನಮ್ಮ ಭಾರತದ ವಯೋಮಿತಿ, ಸರಾಸರಿ ವಯೋಮಿತಿ ಎಷ್ಟಿದೆ ಅಂದರೆ 67ರಿಂದ 68 ವರ್ಷ ಇದೆ. ಆಯಿತು, ಒಂದು 70 ವರ್ಷ ತಗೋಣ. 18 ವರ್ಷಕ್ಕೆ ಮತದಾನದ ಹಕ್ಕು ಬರುತ್ತೆ. ಒಂದು 50 ವರ್ಷ ಮತ ಹಾಕುವಷ್ಟು ಸರಾಸರಿ ಇದೆ ಪ್ರತಿಯೊಬ್ಬರು. 50 ಅಂದರೆ ಎಷ್ಟು ಬಾರಿ ಅವರು ಮತ ಹಾಕ್ತಾರೆ? 10 ಬಾರಿ ಮತ ಹಾಕ್ತಾರೆ. ಅಂದರೆ ತನ್ನನ್ನು ಆಳ್ವಿಕೆ ಮಾಡುವಂತ ರಾಜನ ತನ್ನ ಮತ ಚಲಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಆ ರೀತಿ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಉತ್ತಮವಾದ ರೀತಿಯಲ್ಲಿ, ತುಂಬಾ ಅರ್ಥಪೂರ್ಣವಾಗಿದೆ, ನಿಮಗೆಲ್ಲ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಯಾವುದೇ ಆಮಿಷಕ್ಕೆ ಅಥವಾ ಒಂದು ಒತ್ತಡಕ್ಕೆ ಒಳಗಾಗದೆ ನಮ್ಮ ರಾಜರನ್ನ ನಾವು ಆಳ್ಕೆ ಮಾಡಿಕೊಂಡ್ರೆ ಆಗ ನೋಡಿ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದು ಜಾರಿ ಬರುತ್ತೆ. ನಮ್ಮ ಜೀವನದಲ್ಲಿ ನಾವು ಮಾಡಿಕೊಂಡ್ರೆ ನಮ್ಮ ಭಾರತ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ನಂಬರ್ 1 ಆಗ್ತೀವಿ. ಹೇಳ್ದಂಗೆ ವಿಶ್ವ ಮಾನವರಾಗ್ತೀವಿ. ಆಗ ಅಂಬೇಡ್ಕರ್ ಅವರ ನಿಜವಾದ ಕನಸು ನನಸಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂಬೇಡ್ಕರ್ ಆಶಯಗಳನ್ನ ತಗೊಂತ ಇದ್ದೀವಿ. ಸಂವಿಧಾನದ ಮೂಲಕ ಅವರೆಲ್ಲ ಒಂದು ಸವಲತ್ತುಗಳನ್ನ ಪಡ್ಕೊತಾ ಇದ್ದೀವಿ. ಆದರೆ ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡೋದನ್ನು ತಪ್ಪು ಮಾಡ್ತಾ ಇದ್ದೀವಿ. ಅದಕ್ಕೆ ಮನವಿ ಏನಂತಂದ್ರೆ, ನಿಮ್ಮ ಮಕ್ಕಳಿಗೆ ಯಾರ ಆದರ್ಶ ಆಗಬೇಕು ಅಂದರೆ ಅಂಬೇಡ್ಕರ್ ಅವರ ಆದರ್ಶ. ಏನು ಅವರಿಗೆ ಒಂದು ಶ್ರೇಷ್ಠತೆ ಏನಿದೆ, ಅವರ ಸಾಧನೆ ಏನಿದೆ, ಅದನ್ನ ಬಾಲ್ಯದಲ್ಲೇ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ನಿಜಕ್ಕೂ ಅವರ ದಾರಿಯಲ್ಲಿ ಮುಂದುವರೆದು ಇದು ಖಂಡಿತ. ಒಂದು ದೀಪದಿಂದ ದೀಪ ಬೆಳಗಬೇಕು ಅಂತ ಹೇಳ್ತಾರೆ. ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಆಗಿದ್ದಾನೆ ಅಂತಂದ್ರೆ ಅವನು ಮಾತ್ರ ಸಿಗಲಿದ್ದಾಗುತ್ತೆ. ಮತ್ತೆ ಕುಟುಂಬವನ್ನ ಗೆಲ್ಲತಕ್ಕಂಥ ಒಂದು ಕೆಲಸ. 58 ರಾಷ್ಟ್ರಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಜ್ಞಾನದ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತೇನು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇವತ್ತು ನಾವೆಲ್ಲನೂ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದರೆ ನಾವು ಇವತ್ತು ಈ ದೇಶದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ವಚನ ಪಕ್ಷಪಾತ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ತಳ ಸಮುದಾಯಗಳು, ಇವೆಲ್ಲವೂ ಯಾವುದೇ ಒಂದು ಈ ದೇಶದಲ್ಲಿ ಇರ್ತಾ ಇರಲಿಲ್ಲ.